ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಗೌರ್ಮೆಂಟ್ ಜಾಬ್ ನ ತಗೊಂಡ್ಬಂದಿದ್ದೀನಿ ಅಂತಾನೆ ಹೇಳ್ಬೋದು. BNPM ರಿಕ್ರೂಟ್ಮೆಂಟ್ 2024 ಕಡೆಯಿಂದ ಬಂದಿರುವಂತ ಗೌರ್ಮೆಂಟ್ ಜಾಬ್ ಅಂತಾನೆ ಹೇಳ್ಬೋದು. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ನಿಮ್ಗೆ ಸ್ಕಾಲರ್ಶಿಪ್ ಬೇಕು ಅಂತ ಹೇಳೋದಾದ್ರೆ 8ನೇ ತಾರೀಕು ಬಂದ್ಬಿಟ್ಟು ಎಂಡ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಹೋಗಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ, ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರನ್ನು ಕೂಡ ಹೋಗಿ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದ್ರೆ ರಿಜಿಸ್ಟರ್ ಆಗಿ ಒಂದು ವೆಬ್ಸೈಟ್ಗೆ. ಮೊದಲನೇದಾಗಿ ಬ್ಯಾಂಕ್ ನ ಒಂದು ಜಾಬ್ ಅಂತಾನೆ ಹೇಳ್ಬೋದು. ಬ್ಯಾಂಕ್ ನೇಮ್ ನೋಡ್ಕೊಳ್ಳೋದಾದ್ರೆ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. BNPM ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ 6 ಪೋಸ್ಟ್ಗೆ ನಿಮ್ಗೆ ಇಲ್ಲಿ ವೇಕೆನ್ಸಿನ ಕಾಲ್ ಮಾಡಿದ್ದಾರೆ. ಜಾಬ್ ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಕರ್ನಾಟಕ ಮೈಸೂರಿನಲ್ಲಿ ನೀವು ಇಲ್ಲಿ ಕೆಲಸ ಮಾಡಬೇಕಾಗತ್ತೆ. ಪೋಸ್ಟ್ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ಮ್ಯಾನೇಜರ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ನಿಮ್ಗೆ ಇಲ್ಲಿ ಕಾಲ್ ಮಾಡ್ತಿರುವಂತದ್ದು. ಸ್ಯಾಲರಿ ನೋಡ್ಕೊಳ್ಳೋದ್ರೆ 52,000ದಿಂದ 69,700 ರೂಪಾಯಿ ತನಕ ಕೂಡ ಕೊಡ್ತಾರೆ. ಮ್ಯಾನೇಜರ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ಗೆ ಒಂದು ಪೋಸ್ಟ್ ನ ಬಿಟ್ಟಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಫೈನಾನ್ಸ್ ಮತ್ತೆ ಅಕೌಂಟ್ಸ್ಗೆ 2 ಪೋಸ್ಟ್ ನ ಬಿಟ್ಟಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ಗೆ 2 ಪೋಸ್ಟ್ ನ ಬಿಟ್ಟಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ 1 ಪೋಸ್ಟ್ ನ ಬಿಟ್ಟಿದ್ದಾರೆ. ಅದೇ ತರನೇ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನೋಡ್ಕೊಳ್ಳೋದ್ರೆ ಮಿನಿಮಮ್ ನೀವು ಇಲ್ಲಿ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಒಂದು ವೇಳೆ ನೀವು ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದ್ರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಕೆಲವೊಂದು ಜಾಬ್ಗಳಿಗೆ ನೀವು ಇಲ್ಲಿ CA ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಏಜ್ ಒಂದು ಲಿಮಿಟ್ ನೋಡ್ಕೊಳ್ಳೋದ್ರೆ 18 ವರ್ಷದಿಂದ 40 ವರ್ಷದ ಒಳಗಡೆ ಇರಬೇಕಾಗತ್ತೆ. ಏಜ್ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿರುವಂತ ಇವರಲ್ಲಿ OBC NCL ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಕೊಟ್ಟಿದ್ದಾರೆ. PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ವಿಚಾರಕ್ಕೆ ಬರೋದಾದ್ರೆ SC ST PWD ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಅದೇ ತರನೇ ಎಲ್ಲ ಒಂದು ಕ್ಯಾಂಡಿಡೇಟ್ಸ್ಗೂ ಕೂಡ 800 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದ್ರೆ ಆನ್ಲೈನ್ ಟೆಸ್ಟ್ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಆಕ್ಚುಲ್ ಆಗಿ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ಳೋದ್ರೆ ಸ್ಟಾರ್ಟ್ ಡೇಟು 25/9/2024. ಅವಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 8 ರಿಂದ 9 ದಿವಸ ಆಗಿದೆ. ಲಾಸ್ಟ್ ಡೇಟ್ ನೋಡ್ಕೊಳ್ಳೋದ್ರೆ ಇದೇ ತಿಂಗಳು ಅಕ್ಟೋಬರ್ 25ನೇ ತಾರೀಕು ಬಂದ್ಬಿಟ್ಟು ಲಾಸ್ಟ್ ಡೇಟ್ ಇದೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬೇಕಾಗತ್ತೆ. ನಿಮ್ಗೆ ಸ್ಕಾಲರ್ಶಿಪ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಹೋಗಿ ರಿಜಿಸ್ಟರ್ ಆಗಬೇಕಾಗತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಧನ್ಯವಾದ.